ಸ್ಪೇಸಲ್ಲಿ ಇದ್ದೀರಾ ಸರ್, ನೀವು ಅಂದ್ಕೊಂಡೇ ಇರಲಿಲ್ಲ ಇಲ್ಲಿ ನಾನು ಬರ್ತೀನಿ ಅಂತ. ಎಲ್ಲೋ ಒಂದ್ ಕಡೆ ನಾನು ಮಾತಾಡ್ಸಕ್ಲ ಅನ್ಕೊಂಡೆ, ಬಹಳ ಮುಗ್ಧತೆ ಇತ್ತು ನಿಮ್ಮ ಹತ್ರ. ಎಲ್ಲೋ ಒಂದ್ ಕಡೆ ಆ ಒಂದು ಗ್ರಾಮೀಣ ಭಾಗದಲ್ಲಿ ಬಂದಿರೋದ್ರಿಂದ ಎಲ್ಲೋ ಒಂದ್ ಕಡೆ ಸಹಜವಾಗಿ ಅದಿದೆ. ಬಹುಶಃ ನಿಮ್ಗೆ ಇದು ಬಿಸ್ನೆಸ್ ಅಲ್ಲಿ ಇದು ಹೆಲ್ಪ್ ಆಯ್ತಾ, ಅದಕ್ಕೆ ಹೆಲ್ಪ್ ಆಗಿರ್ಬೋದು ಅನ್ಕೊಂತೀನಿ, ಸಹಾಯ ಆಗಿರ್ಬೋದು ಅಂತ. ಇಲ್ಲ ಖಂಡಿತ, ಯಾಕಂದ್ರೆ ತುಂಬಾ ಪ್ರಾಮಾಣಿಕತೆ ಆಗಿರ್ಬೋದು, ನಿಮ್ಮ ಒಂದು ಪ್ರಾಮಾಣಿಕತೆ, ಪರಿಶ್ರಮ ಪಟ್ಟು ಕೆಲಸ ಮಾಡಿದ್ರೆ ಎಲ್ಲ ಸಿಗತ್ತೆ ಅನ್ನುವಂಥದ್ದು, ಇದು ಬಹಳ ನಿಮ್ಗೆ ಎಲ್ಲೋ ಸಹಕಾರಿ, ಪಾಸಿಟಿವ್ ಆಗಿರ್ಬೋದು ಅಂತ. ಹೌದು ಖಂಡಿತ. ಯಾಕೆ ನಾವು ಮಾಡೋ ಕೆಲಸದಲ್ಲಿ ನೀವು ಏನೇ ಕೆಲಸ ಮಾಡಿ, ನೀವು ಕಸ ಗುಡಿಸಿ ಅದರಲ್ಲೇ ಪ್ರಾಮಾಣಿಕ ಇರಬೇಕು. ನಂದು ಅಂತ ಕೆಲಸ, ನಮ್ಮದು ಅಂತ ಮಾಡ್ತು ಅಂದರೆ ದೇವರು ಎಲ್ಲೋ ಇರ್ತಾನೆ. ಇದಕ್ಕೆ ನಾನೇ ಉದಾಹರಣೆ. ಏಕೆಂದರೆ ಹೌದು, ನಾವು ಏನೇ ಕೆಲಸ ಮಾಡಲಿ ನಮ್ಮದು ಅನ್ಬೇಕು, ನಮ್ಮದು ಅಂತ ಮಾಡಿ. ಇವಾಗ ನಾನು ಎಲ್ಲೇ ಕೆಲಸ ಮಾಡಿದ್ರು ನಮ್ಮದು ಅಂತ ಮಾಡ್ತು ಅಂದರೆ ಅಲ್ಲೇ ಆನ್ಸರ್ ಸಿಗ್ಬಿಡುತ್ತೆ, ನಿಮಗೆ ಖಂಡಿತ ಸಿಕ್ಬಿಡುತ್ತೆ. ಯಾಕೆಂದರೆ ಬೇರೆ ಏನು ಹೇಳೋಕ್ಕಾಗಲ್ಲ. ಯಾಕೆಂದರೆ ಕೆಲವರು ಇವಾಗ ಇರೋ ಮಾಡೋದ್ರಲ್ಲಿ ಯಾಕೆ ಮಾಡಬೇಕು, ನಾವು ಆ ಥರ ಬರಲೇಬಾರ್ದು. ಇವಾಗ ಅದಕ್ಕೋಸ್ಕರ ಇವಾಗ ನಾವು ಬಿಸ್ನೆಸ್ ಮಾಡಬೇಕು ಅಂತಲೇ ಇವಾಗ ನಮಗೆ ತೈವಾನಲ್ಲಿ ತುಂಬ ಹೆಲ್ಪ್ ಮಾಡ್ತಾರೆ. ಅವ್ರು ಸಪೋರ್ಟ್ ಮಾಡಬೇಕಂದಾಗ ನಾವು ಆ ಥರ ವರ್ಕ್ ಮಾಡಬೇಕಲ್ಲ. ಹೌದು. ಇವಾಗ ಅವ್ರು ಸಪೋರ್ಟ್ ಮಾಡ್ತಾರೆ, ಅಲ್ಲ ಅವ್ರು ಸಾಲ ಕೊಡ್ತಾರೆ, ಕ್ರೆಡಿಟ್ ಕೊಡ್ತಾರೆ ಅಂದ್ಬಿಟ್ಟು ನಾವು ಇಲ್ಲೇನೋ ಇದು ಮಾಡ್ಕೊಂಡಿದ್ದು ಇಲ್ಲ. ಏನೇ ಕೆಲಸ ಮಾಡೋದು ನಮ್ಮದು ಅಂತ ಮಾಡಿದಾಗ ಆಟೋಮೆಟಿಕ್ಕಾಗಿ ದೇವರು ನಮ್ಗೆ ಖಂಡಿತ ಕೊಡ್ತಾನೆ. ಆ ಥರ ಆಗಿ ನಿಮಗೆ ಯಾವತ್ತಾದರೂ ತುಂಬ ಜನಕ್ಕೆ ಆಗಿರುತ್ತೆ, ಒಂದು ಪೊಸಿಷನ್ಗೆ ಹೋಗ್ಬೇಕಂದ್ರೆ ಅದ್ರ ಮೊದಲೇ ಹೇಳೋರು ತುಂಬ ಜನ ಇರುತ್ತೆ, ನಿಮ್ಮ ಹತ್ರ ಇದು ಮಾಡೋಕ್ಕಾಗತ್ತೆ, ಅದು ಮಾಡೋಕ್ಕಾಗತ್ತೆ ಅಂತ ಅವಮಾನ ಮಾಡ್ತಿರೋಗಿರ್ಬೋದು. ನಿಮ್ಗೇನಾದರೂ ಆ ಥರ ಎಕ್ಸ್ಪೀರಿಯನ್ಸ್ ಆಗಿದೆ, ಬಿಸ್ನೆಸ್ ಆಗಿರ್ಬೋದು, ವೈಯಕ್ತಿಕವಾಗಿ ಪರ್ಸನಲ್ ಫ್ಯಾಮಿಲಿ ಮೆಂಬರ್ಸು ಯಾರು ಫ್ರೆಂಡ್ ಸರ್ಕಲಲ್ಲಿ ಆ ರೀತಿ ಏನಾದರೂ ಕಟ್ಟಿ ಇದೆಯಾ ಅಂತ? ಒಂದಿಷ್ಟು ಜನಕ್ಕೆ ನಾನು ಯಾಕೆ ಈ ಮಾತು ಕೇಳ್ತೀನಿ ಅಂದರೆ, ಭಾಳಷ್ಟು ಜನರಿಗೆ ಕೆಲವೊಂದಿಷ್ಟು ಅವಮಾನಗಳಾಗಿರುತ್ತೆ, ಅದನ್ನು ಬಹಳ ಚಾಲೆಂಜಸ್ ತಗೊಂಡು ಮಾಡಿದವರು ಇದ್ದಾರೆ. ನಿಮ್ಗೇನಾದರೂ ಆ ಥರ ಲೈಫಲ್ಲಿ ಫೇಸ್ ಮಾಡಿದ್ದೀರಾ ಅಂತ? ಇದೆ, ತುಂಬ ಇದೆ. ನಾನು ಈ ಥರ ಪ್ರಾಬ್ಲಮ್ ಫೇಸ್ ಮಾಡಿದ್ದೆ ನಾನು ನನ್ನ ಚಿಕ್ಕ ಹುಡುಗನ ಬಾಲ್ಯ ತುಂಬ. ಏಕೆಂದರೆ ನಾವು ಇದ್ದಾಗ ಸರಬಂಡಿಯಲ್ಲಿದ್ದಾಗ ನಾವು ಬಾಡಿಗೆ ಆಲ್ಮೋಸ್ಟ್ ಇವಾಗ ಇಲ್ಲಿ ಕೂತಿದ್ದೀವಲ್ವ, ಇದರಲ್ಲಿ ಅರ್ಧ ಇತ್ತು ಮನೆ ಎಲ್ಲ, ಅಲ್ಲೇ ಬಚ್ಚಲು ಮನೆ, ಅಲ್ಲೇ ಹಾಲು ಎಲ್ಲ ಒಂದೇ ಇರುತ್ತೆ. ನಿಮ್ಗೆ ತಿಳಿದಿರ್ಬೋದು, 100-150 ರೂಪಾಯಿ ಬಾಡಿಗೆ. ಆಗ ನಮ್ಮ ರಿಲೇಟಿವ್ ಎಲ್ಲ ತುಂಬ ಇದಿತ್ತು, ರಿಚ್ ಇದ್ರು ತುಂಬ. ಆವಾಗ ಅನ್ನಿಸ್ತು ನನಗೆ, ನಾವು ಒಂದು ಲೆವೆಲ್ ಬರಬೇಕು ಅಂತ. ಆವಾಗಿಂದನೇ ನಾವು ಓದಬೇಕು, ಈ ಥರ ಅಂತರ ಮಾಡಬೇಕು ಅಂತ ಅನ್ನಿಸಿದಾಗ ಆವಾಗಿಂದ ಛಲ ಒಂದಿರಬೇಕು ಮನಸ್ಸು. ಆವಾಗಿಂದನೇ ನಾವೊಂದು ಮಾಡಬೇಕು ಅಂದ್ಕೊಂಡು ಈ ಥರ ಆಗಿ ಈಗ ಎಲ್ಲರೂ ಇವಾಗ ನಮ್ಮನ್ನೇ ಒಂಥರ ಇದು ಮಾಡ್ತಾಯಿದ್ದಾರೆ. ಹೌದು. ಯಾವುದೇ ಒಂದು ಮನುಷ್ಯನಿಗಾಗಲಿ ಅವನು ಒಂದು ಸ್ಟ್ರಗಲ್ ಪೀರಿಯಡ್ ಅಲ್ಲಿ ಇರಬೇಕಾದ್ರೆ ಅಥವಾ ಬಹಳ ಕಷ್ಟದಲ್ಲಿ ಇರಬೇಕಾದ್ರೆ ತುಂಬಾ ಜನ ಹೀಯಾಳಿಸೋದಾಗಿರ್ಬೋದು, ಏನು ಆಗಲ್ಲ ಅಂತ ಹೇಳಿರ್ತಾರೆ. ಅದನ್ನ ನಾವು ದಾಟಿ ಒಂದು ಮಟ್ಟಕ್ಕೆ ಹೋಗಿ ಏನೋ ಒಂದು ಅಚೀವ್ ಮಾಡಿ ನಿಂತಾಗ ನಿಜವಾಗ್ಲೂ ಆ ದಿನ ನಮ್ಗೆ ಸಾರ್ಥಕತೆ ಸಿಗುತ್ತೆ, ಬಹಳ ಖುಷಿ ಆಗುತ್ತೆ. ಬೇರೆಯವರಿಗಿಂತ ನಮ್ಮ ಒಂದು ಏಳಿಗೆ ಬಹಳ ಖುಷಿ ಆಗುತ್ತೆ. ಸೊ ವೈಯಕ್ತಿಕವಾಗಿ ನಿಮ್ಗೆ ಏನ್ ಅನ್ಸುತ್ತೆ? ನೀವು ಇಲ್ಲಿದ್ದೀರಾ, ಏನ್ ಅನ್ಸುತ್ತೆ ನಿಮ್ಗೆ? ಯಾವ ತರ ಫೀಲ್ ಆಗುತ್ತೆ ಅಂತ? ತುಂಬ ಇದಾಗುತ್ತೆ, ಯಾಕೆಂದ್ರೆ ತುಂಬ ಹೆಮ್ಮೆ ಆಗುತ್ತೆ. ಯಾಕೆಂದರೆ ನಾವು ಈ ಲೆವೆಲ್ಗೆ ಬರ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ, ಖಂಡಿತ ಇಲ್ಲ. ಯಾಕೆ ನಾವು ಸ್ಟಾರ್ಟ್ ಮಾಡಿದಾಗೆ ನಾನು ಅಂದ್ಕೊಂಡಿದ್ದೆ, ನನ್ನ ಕೆರೆಯಲ್ಲಿ ನಾನು ಸ್ಟಾರ್ಟ್ ಮಾಡಿದೆ 50 ರೂಪಾಯಿ. ಆವಾಗೇ ನಂಗೆ 50 ರೂಪಾಯಿ ಒಂದು ಚೆಕ್ ಕೊಟ್ಟಿದ್ರು. ಒಂದು ನಮ್ಮ ಸೇಟು ಅಂತ ಇದ್ದರು, 50 ರೂಪಾಯಿ ಚೆಕ್ ಬರ್ಬಿಟ್ಟು ಹೋಗಿದ್ರು. ಇಡೀ ತಿಂಗಳದ್ದು ಸಂಬಳ 50 ರೂಪಾಯಿ. ನಾನು ಖುದ್ದೋಗಿ ಡ್ರಾ ಮಾಡಿದ್ದೆ. ಅದು ನಾನು ಇನ್ನೂ ಇದೇ ಆಗಿರಲಿಲ್ಲ ಆವಾಗ. ಅಂಥ ಸ್ಟೇಜಲ್ಲಿ ಇದ್ದಾಗ ಈಗಿರೋ ಬಂದಿದ್ದರೆ ತುಂಬ ಇದಾಗುತ್ತೆ, ತುಂಬ ಹೆಮ್ಮೆ. ಹೌದು. ಇವತ್ತು ನೀವು ಒಂದು 4-6 ಜನ ಲೀಡ್ ಮಾಡ್ತಾ ಇದ್ದೀರಾ, ಅದು ಬಹಳ ಸಂತೋಷ. ಈಗ ನಾವು ಶಾಂತಿ ಗೇರ್ಸಲ್ಲಿ ನಾನು ಆಫೀಸ್ ಬಾಯ್ ಕೆಲಸ ಮಾಡಿದಾಗ ನನ್ನ ಗುರುತಿಸೋದು ಒಬ್ಬರು ಇದ್ದರು, ಲತಾಮಣಿ ಅಂತ. ಅವ್ರು ನಮ್ಮನ್ನು ತುಂಬ ಹೆಲ್ಪ್ ಮಾಡಿದ್ದಾರೆ. ಹೌದು. ಸೊ ಈಗ ಬಿಸ್ನೆಸ್ ಅಂದ ತಕ್ಷಣ ಎಲ್ಲ ಬಿಸ್ನೆಸ್ ಫೀಲ್ಡ್ ಇರ್ಬೋದು, ಅಥವಾ ಈಗ ಬಿಸ್ನೆಸ್ ಅಂತಲ್ಲ, ಜಾಬ್ ತಗೊಳ್ಬೋದು, ಈ ಸವಾಲು ಅನ್ನುವಂಥದ್ದು ಬಹಳ ಇರುತ್ತೆ. ಅಂದ್ರೆ ನಾವು ಕರೆಕ್ಟ್ ಆಗಿ ಒಂದು ದಾರಿಯಲ್ಲಿ ಹೋಗ್ತಿದ್ರು ನಮ್ಮನ್ನ ಕಾಲಿಡೋರು ಇರ್ತಾರೆ. ಬಿಸ್ನೆಸ್ ಅಲ್ಲೂ ನಾವು ಒಂದಿಷ್ಟು ಸವಾಲುಗಳನ್ನ ಬೇರೆ ರೀತಿಯಿಂದ. ಸೊ ಆ ರೀತಿ ಏನಾದರೂ ನಿಮ್ಗೆ ಆಗಿರೋದಿರುವಂಥದ್ದು, ಅಥವಾ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಘಟನೆ ಈ ರೀತಿ ಆಯ್ತು, ಬಿಸ್ನೆಸ್ ಅನ್ನ ಎದುರಿಸಿದೆ ನಾನು, ನನಗೆ ಈ ಥರ ಯಾವತ್ತೋ ಟೈಮಲ್ಲಿ ಬಿಸ್ನೆಸ್ ಬೇಡಪ್ಪ ಸಾಕು, ಇದು ಯಾಕೆ ಬಂದೆ, ನನ್ನ ಕೆಲಸನೇ ಮಾಡ್ಕೊಂಡಿರ್ಬೋದಿತ್ತು, ಆ ಥರ ಏನಾದರೂ ಸಿಚುವೇಶನ್ ಬಂದಿರೋದಿದೆಯಾ ನಿಮಗೆ ಅಂತ?
ಒಂದು ಬಿಸ್ನೆಸ್ಸಲ್ಲಿ ಇಲ್ಲ ಆ ಥರ ನನಗೆ ಯಾವುದೂ ಅನಿಸಿಲ್ಲ, ಏಕೆಂದರೆ ಹೌದೌದು. ಯಾಕೆ ಅಂದರೆ ನಮ್ಮದು ಒಂದು ಗುರಿ ಇತ್ತು. ನಾವು ಒಂದು ಗುರಿ ಇಟ್ಕೊಂಡಾಗ ಅದು ದಾರಿಲಿ ಬರೋದೆಲ್ಲ ಏನು ತಿಳ್ಕೊಬಾರ್ದು. ಒಂದು ಗುರಿ ಮನಸ್ಸು. ಇವಾಗ ನಾವು ಫಾರ್ ಎಕ್ಸಾಂಪಲು ನಾವು ಇದಕ್ಕೆ ತಿರುಪ್ತಿಗೆ ಹೋಗ್ತಾ ಇದ್ದೀವಿ, ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಆ ಮಧ್ಯದಲ್ಲಿ ರೋಡ್ ಸರಿ ಇಲ್ಲ ಅಂದ್ಬಿಟ್ಟು ವಾಪಸ್ ಬರೋಕ್ಕಾಗಲ್ಲ. ಹಳ್ಳ ಇದೆ ಅಂದ್ಬಿಟ್ಟು ವಾಪಸ್ ಬರೋಕ್ಕಾಗತ್ತಾ? ಇಲ್ಲ, ಬೇರೆ ದಾರಿ ಇದೆ, ಬೇರೆ ದಾರಿ. ನಾವು ಮೇನ್ ಗುರಿ ತಿರುಪ್ತಿಗೆ ಹೋಗ್ಬೇಕು. ಅದೇ ಥರ ನಮ್ಮದು ಏನು ಮೇನ್ ಗುರಿ. ಹೌದೌದು. ಯಾಕೆ ನಾವೀಗ ಏನೋ 100 ಸ್ಪೀಡಲ್ಲಿ ಸಕ್ಸಸ್ ಆಗಬೇಕಂದ್ರು ಅಂತ ಹೋಗ್ತೀವಿ, ಆಗಿಲ್ಲ, ಹೌದು, 80% ಆದ್ರೂ ಏನಾದರೂ ಅಚೀವ್. ಹೌದು. ಯಾಕೆಂದರೆ ನಾವು ಗುರಿ ಒಂದು ಯಾವುದೇ ಮನಸ್ಸಲ್ಲಿ ಗುರಿ ಇರಬೇಕು ಮೇನು. ನಾವು ಅಲ್ಲಿ ಹೋಗ್ತಾ ಇದ್ದೀವಿ ಅಂದಾಗ ಸಣ್ಣ ಪುಟ್ಟದ್ದು ಯೋಚನೆ ಮಾಡಬಾರ್ದು. ಸಣ್ಣ ಪುಟ್ಟ ನಾವು ಇವಾಗ ಕೆಲವ್ರು ಏನಂತಾರೆ, ಇವಾಗೇನು ಮಾಡ್ತಾರೆ, ನಾವು ಒಂದು ಗುರಿ, ನಾವು ಅದೇ ಫಸ್ಟ್ ನಾನು ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೆ. ನಾವು ಬಿಸ್ನೆಸ್ಗೆ ಹೋಗ್ಬೇಕಾದ್ರೆ ಇದಕ್ಕೆ ಹೋಗ್ಬೇಕಾದ್ರೆ ಫೀಲ್ಡ್ ವರ್ಕಲ್ಲಿ ನಾವು ಇದಕ್ಕೆ ಹೋಗ್ಬೇಕು, ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಅಂದ್ಕೊಳ್ಳಿ. ನಾನು ಫಸ್ಟು ಮಾರ್ಕೆಟ್ಗೆ ಹೋಗ್ಬೇಕು ಅಂತಲೇ. ಕೆಲವರು ಹಂಗಲ್ಲ, ಇಲ್ಲೆಲ್ಲೋ ಹೋಗ್ಬಿಡೋದು, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಬರೋಲ್ಲ. ನಮ್ದು ಆ ಥರ ಇಲ್ಲ. ಫಸ್ಟ್ ಮಾರ್ಕೆಟ್ಗೆ ಹೋಗ್ಬೇಕು. ಆ ಥರ ನಮ್ಮದು ಪಾಲಿಸಿ. ಆ ಥರ ಇದ್ದಾಗ ಈ ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂದ್ರೂ ಏನು ತೊಂದರೆನೇ ಆಗಲ್ಲ. ಆ ಥರದಿಂದ ಅದಕ್ಕೋಸ್ಕರ ಈ ಥರ ನಮ್ಮದು ಏನೋ ಒಂದು ಬೆಳಿಬೇಕು, ಇದು ಮಾಡಬೇಕು, ಸಾಧನೆ ಮಾಡಬೇಕು ಅಷ್ಟೇ. ಒಂದು ಆ ಥರ ಇದೆ. ಅದಕ್ಕಾಗಿ ನಮ್ಗೆ ಯಾವುದು ಬಿಸ್ನೆಸ್ಸಲ್ಲಿ ಯಾವುದೂ ತೊಂದರೆ ಆಗಿಲ್ಲ. ನಮ್ಗೆ ಒಂದು ಆ ಥರ ಇದೆ. ಏನಂತ ಹೇಳ್ಬೋದಾ? ಅಂದರೆ ಯಾವುದಾದ್ರೂ ಬೇರೆ ಘಟನೆಗಳಾಗಿರೋದ್ರೆ ಫ್ರಾಡ್ ಆ ಥರ ಆಗಿದೆ? ಹೌದು. ಯಾಕೆಂದರೆ ಒಂದು ನಾವು ಬಿಸ್ನೆಸ್ಸಲ್ಲಿ ಬೆಳಿಬೇಕಾದ್ರೆ ಕಾಲು ಎಳಿತಾರೆ, ಒಂದು ಪ್ರಾಬ್ಲಮ್ ಆಗುತ್ತೆ. ಪ್ರಾಬ್ಲಮ್ ಆದರೆ ಒಂದು ಇದಿರಬೇಕು, ಏನಾದ್ರು ತೊಂದರೆ ಆದಾಗೆ ಆವಾಗ ಮುಂದೆ ಎಚ್ಚೆತ್ಕೊಳ್ಳೋದು. ಇವಾಗ ಒಂದು ಪಾಠ ಖಂಡಿತ ನನ್ನ ಲೈಫಲ್ಲಿ ಒಂದು ಆಗಿದೆ. ಅದು ಯಾವ ಥರ ಅಂದರೆ, ಆ್ಯಕ್ಚುಲಿ ನಾವು ನಮಗೆ ಏನು ತಿಂಗಳಿಗೆ ಇವಾಗ ನಾವು ಸ್ಟಾರ್ಟ್ ಮಾಡಿದಾಗ 1 ಲಕ್ಷ 2 ಲಕ್ಷ ಇಂಪೋರ್ಟ್ ಮಾಡ್ತಾಯಿದ್ದೋ, ಬಂದಷ್ಟು ಬರಲಿ ಸಾಕು, ನಾವು ಆರಾಮಾಗಿರೋಂಥ ಇದ್ದೋ. ಅದೇ ಟೈಮಲ್ಲಿ ನನಗೊಂದು ಇದಾಯಿತು, ಸೈಬರ್ ಕ್ರೈಮಲ್ಲಿ ಇದಾಯಿತು. ನಮ್ಮ ಇಮೇಲ್ ಹ್ಯಾಕ್ ಮಾಡಿ 5 lakhs ಒಂದ್ಸಲ ಇದಾಯಿತು, ಫ್ರಾಡ್ ಆಯಿತು. ಅದನ್ನು ಅವರು ನಮಗೆ ತೈವಾನವರು ಮೇಲ್ ಮಾಡಿದ್ರು, ಪೇಮೆಂಟ್ ಮಾಡಿಲ್ಲ ಅಂತ. 5 lakh 10 lakhs ಆಯಿತು. ಇನ್ನೊಂದ್ಸಲ ಪೇಮೆಂಟ್ ಅದನ್ನೂ ಪ್ರಾಬ್ಲಮ್ ಆಯಿತು, 2 ಸಲ ಆಯಿತು. ಅದೊಂದು ಆಗಿಲ್ಲ ಅಂದರೆ ನಾವು ಈ ಲೆವೆಲ್ಗೆ ಇರ್ತಾ ಇರಲಿಲ್ಲ. ಹೌದು, ನನ್ನ ಬೇಸಿಕ್ ಅದೇನೇ, ನನಗೆ ನನ್ನ ಬಿಸ್ನೆಸ್ಸಲ್ಲಿ ಅದೇ. ಯಾಕೆ ಅಂದರೆ ಕೆಲವ್ರು ಅಂದರು ಅಲ್ಲಿ ಹೋಗಬೇಡ, ಅಲ್ಲೇ ನಾವು ಸ್ಟಾಪ್ ಮಾಡ್ಬೋದಾಗಿತ್ತು, ಬಿಸ್ನೆಸ್ ಸ್ಟಾಪ್ ಮಾಡಬೇಕಾಗಿತ್ತು. 10 lakhs ಅಂದರೆ ಆವಾಗ ನಾವು ತುಂಬ ತುಂಬ ದೊಡ್ಡದು ಎಲ್ಲ 10 lakhs ಎಲ್ಲ ಫುಲ್ ನಿಲ್ಲಾಗಿತ್ತು. ಆವಾಗೆಲ್ಲ ಸ್ಟಾಪ್ ಮಾಡು, ಬೇರೆ ಬಿಸ್ನೆಸ್ ಮಾಡು ಅಂತ. ಇಲ್ಲ, ನಾನು ಬೆಳೆಸಿರೋದು ಇದು. ನಾವು ಅದರಲ್ಲಿ ಏನೇ ಮುಳುಗೋರು ಇದ್ದರೂ ಮುಂದೆ ಬಂದರೂ ಇದೇ ಬಿಸ್ನೆಸ್ಸಲ್ಲಿ ಇರಬೇಕು ಅಂದ್ಬಿಟ್ಟು. ಆಗಲೇ 10 ಲಕ್ಷ ಲಾಸ್ ಆಗಿತ್ತು. ನಾವು ತೈವಾನ್ಗೆ ಹೋಗ್ಬೇಕಾಗಿತ್ತು, ಪಾಸ್ಪೋರ್ಟ್ ಇಲ್ಲ, ಏನಿಲ್ಲ. ಆವಾಗ ತಕ್ಷಣ ನಮ್ಮ ಆಡಿಟರ್ ಜೊತೆ ನಮ್ಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇತ್ತು. ನಮ್ಮ ಆಡಿಟರ್ನ ಕರ್ಕೋದು. ಆವಾಗೇ ಒಂದು 3 lakhs ಖರ್ಚಾಯಿತು. ಎಕ್ಸ್ಟ್ರಾ ಸಾಲ ಮಾಡಿ ತಿರ್ಗಾ 3 lakhs. ಯಾಕೆಂದರೆ ನಮಗೆ ಬಿಸ್ನೆಸ್ ಇದರಲ್ಲೇ ಬೆಳೆದಿರೋದು, ಇದರಲ್ಲೇ ಬಂದಿರೋದು. ಛಲ ಮೇನು. ನನಗೆ ಏನಾಗಿದ್ದು, ದುಡ್ಡು ಹೋಗಿ ಆವಾಗ ಏನಾಯಿತು ಅಂತ ಗೊತ್ತಾ? ನನಗೆ ದುಡ್ಡು ಹೋಯಿತು ಅಂತ ಬೇಜಾರಾಗಿಲ್ಲ, ಐಟಮ್ ಬಂದಿಲ್ಲ ಅಂತ ಬೇಜಾರಾಯಿತು. ದುಡ್ಡು ಇವತ್ತಿಲ್ಲ ನಾಳೆ ಸಂಪಾದನೆ ಮಾಡ್ಬೋದು, ನಂದು ಪಾಲಿಸಿ ಅದೇ. ಇವಾಗ ನಮ್ಮದು ಯಾರೋ ಒಬ್ರಿಗೆ ಸಪ್ಲೈ ಮಾಡಬೇಕು ಐಟಮು, ಅದು ದುಡ್ಡು ಅವ್ರು ಕೊಡ್ತಾರೆ ಬಿಡ್ತಾರೆ ಗೊತ್ತೇ, ನಾವು ಅವ್ರಿಗೆ ಸಪ್ಲೈ ಮಾಡಬೇಕು. ಐಟಮ್ ಬೇಕು, ಐಟಮೇ ಇಲ್ಲ ನಮ್ಗೆ. ಅದು 10 ಲಕ್ಷ ಹೋಯ್ತು ಅಂತ ಯೋಚನೆ ಇಲ್ಲ, 10 ಲಕ್ಷ 20 ಸಂಪಾದನೆ ಮಾಡ್ಬೋದು. ನಮ್ಗೆ ಐಟಮ್ ಬಂದಿಲ್ಲ ಅಂತ ಬೇಜಾರಾಗಿದ್ದು. ತಕ್ಷಣ ಹೋದ್ಮೇಲೆ ಅದೇ ಹೇಳೋದು ನೋಡಿ, ದೇವ್ರು ಅಲ್ಲೇ ಇದ್ದಾನೆ ಅಂತ. ಅಲ್ಲಿಂದ ಹೋದಾಗ ನಮ್ಗೆ 10 ಲಕ್ಷ ಲಾಸ್ ಆಯ್ತಲ್ಲ, ನನಗೆ ಅಲ್ಲಿ ಹೋದಾಗ 25-30 ಲಕ್ಷ ರೂಪಾಯಿ ಪ್ರಾಫಿಟ್ ಆಯಿತು. ಹೌದು, ಖಂಡಿತ ಆಯಿತು. ಯಾಕೆಂದರೆ ನಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಬೇರೆ ಕೊಟ್ಟರು. ಆಲ್ಮೋಸ್ಟ್ 10-20% ಕೊಟ್ಟರು, 40% ಡಿಸ್ಕೌಂಟ್ ಕೊಟ್ಟರು. ತಿರ್ಗಿ ಅದಲ್ಲದೆ ಆ 10 lakhಗೆ ತಿರ್ಗಿ ಅವರೇ ನಾವು ಕೊಡ್ತೀವಿ ಅಂತ ಒಪ್ಕೊಂಡ್ರು. ಪ್ರತಿ ಶಿಪ್ಮೆಂಟ್ 1 lakh ಕೊಡ್ತೀವಿ ಅಂತ ಒಪ್ಕೊಂಡ್ರು. ಯಾಕೆಂದ್ರೆ ನೋಡಿ, ದೇವ್ರು ಅಲ್ಲೇ ಇದ್ದಾನೆ. ನಾವು ಅದೊಂದು ಹೋಗಿಲ್ಲ ಅಂದರೆ ನಾನು ಇರಲಿಲ್ಲ ಇವಾಗ. ಆಮೇಲೆ ನಮಗೆ ಕ್ರೆಡಿಟು ಅಷ್ಟೇ, ಆಲ್ಮೋಸ್ಟ್ 2 crore ಕ್ರೆಡಿಟ್ ಸಾಲ ಕೊಟ್ಟರು, ಇಮ್ಮಿಡಿಯೇಟ್ ಸಪ್ಲೈ ಮಾಡಿದ್ರು ಅವರು. ನಾನು 5 lakhಯಿಂದ ಅವ್ರು ಹೇಳಿದ್ರು, ಇವಾಗ ಅವ್ರು ಒಂದೇ ಮಾತು ಹೇಳಿದ್ದು, ನಾನು ಇವಾಗ ನಿಮಗೆ ಇದು ಕೊಡ್ತೀನಿ, ನೆಕ್ಸ್ಟ್ ಇಯರ್ ನಿಮ್ಮ ಬಿಸ್ನೆಸ್ ಮಾಡಿ ತೋರಿಸ್ಬೇಕು ಅಂತ. ನಾನು 10 lakhsಯಿಂದ ನೆಕ್ಸ್ಟ್ ಇಯರ್ 80 lakhs ಮಾಡಿದೆ, ಇಮ್ಮಿಡಿಯೇಟ್ 80 lakhs. ಹೌದು. ನಾನು 10 ಲಕ್ಷ ಹೋಯ್ತು ಅಂತ ಸುಮ್ಮನೆ ಆಗಿಬಿಟ್ಟಿದ್ರೆ ಇಲ್ಲ. ನನಗೆ ಅವಾಗೂ ತುಂಬ ಬೇಜಾರಾಗಿದ್ದು.
ನಮ್ಗೆ ನಮ್ದು ಐಟಮ್ ಬರ್ತಾ ಇಲ್ಲ ಅಂತ ಬೇಜಾರಾಗಿದೆ ಹೊರತು ದುಡ್ಡು ಹೋಯ್ತು ಅಂತ ಬೇಜಾರಾಗಿಲ್ಲ. ಹೌದು, ಖಂಡಿತ. ಸರ್, ನಿಮ್ಮ ಕಷ್ಟಗಳನ್ನೆಲ್ಲ ನಾವು ಕೇಳಿದ್ವಿ. ಸೊ ನಿಮ್ಮನ್ನು ಇನ್ನೊಬ್ಬರ ಕಡೆ ಸಾಕಿ ಬೆಳೆಸೋಕೆ ನಿಮ್ಮ ತಂದೆ ತಾಯಿಗಳು ಬಹಳನೇ ಕಷ್ಟಪಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ನಿಮ್ಮ ಕಷ್ಟಪಟ್ಟ ಮಾತುಗಳನ್ನ ಕೇಳಿದರೆ ಮತ್ತು ಅವ್ರನ್ನ ಕೇಳೋದು ಬೇಡ. ಸೊ ಹಾಗಾಗಿ ಇವತ್ತು ನೀವು ಈ ಒಂದು ಸಿಚುವೇಶನ್, ಈ ಒಂದು ಪೊಸಿಷನಲ್ಲಿ ಇದ್ದೀರಾ. ಸೊ ನಿಮ್ಮ ತಂದೆ ತಾಯಿ ಏನು ಹೇಳ್ತಾರೆ ಸರ್? ಅವ್ರು ಯಾವತ್ತು ಅಂದರೆ ನಿಮ್ಮ ಜೊತೆ ಇದ್ದಾರಾ ಇವಾಗ, ಇಲ್ಲಿ ಇದ್ದಾರಾ? ಇಲ್ಲ, ನಮ್ಮ ತಂದೆ ತೀರಿ ಆಲ್ಮೋಸ್ಟು ನಾನು 4th ಸ್ಟ್ಯಾಂಡರ್ಡ್ ಇದ್ದಾಗೆ ತೀರೋದ್ರು. ಅಮ್ಮ ಆಯಿತು, ಒಂದು 30 ಇಯರ್ಸ್ ಹತ್ರ ಆಯಿತು. ಭಾಳ ಕಷ್ಟ ಆಗಿತ್ತು ಅನ್ಸುತ್ತಲ್ಲ? ಹೌದು ಹೌದು. ನಮ್ಮ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಬಿತ್ತು ತಲೆ ಮೇಲೆ. ಹೌದು ಹೌದು. ನಮ್ಮಮ್ಮಗೆ ತುಂಬ ಜವಾಬ್ದಾರಿ ಇತ್ತು ಅವಾಗ. ಯಾಕೆ ಅವಾಗಿಂದನೂ ನಮ್ಮ ತಂದೆ ಆಲ್ಮೋಸ್ಟ್ ಅವ್ರಿಗೆ ಹೆಲ್ತ್ ಇರಲಿಲ್ಲ, ಸರಿಯಾಗಿರಲಿಲ್ಲ. ಅದಕ್ಕೆ ನಮ್ಮ ಹಳ್ಳಿಲೇ ಇದ್ರು ಅವರು. ನಮ್ಮಮ್ಮ ನಮ್ಮನ್ನೆಲ್ಲ ಕರ್ಕೊಂಡು ಸಿಟಿಗೆ ಬಂದಿದ್ದು. ಸಿಟಿಗೆ ಬಂದು ನಮ್ಮ ಅತ್ತಿರು ತುಂಬ ಕಷ್ಟಪಟ್ಟಿದ್ದಾರೆ. ಹೌದು ಹೌದು. ನಮ್ಮಮ್ಮನೂ ತುಂಬ ಇದಾಗಿದೆ. ಯಾಕೆಂದರೆ 4 ಜನಕ್ಕೆ ಅವರೇ ಮದುವೆ ಮಾಡಬೇಕಾಯ್ತು. ಇಲ್ಲ, ಯಾಕೆ ನಮ್ಮ ತುಂಬ 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 ಆಯಿತು. ಯಾಕೆಂದರೆ ಎಲ್ಲರೂ ಕೆಲಸ ಮಾಡಿದ್ದಾರೆ. ನಮ್ಮ ಅಕ್ಕದಿರೆಲ್ಲ ತುಂಬ ಕೆಲಸ ಮಾಡಿದ್ದಾರೆ. ಅವಾಗೆಲ್ಲ ಮನೆ ಕೆಲಸನೇ ಮಾಡಿರೋದು ಅವರು. ಎಲ್ಲ ಮನೆಗಳಿಗೆ ಸೇರಿಕೊಂಡು ಎಲ್ಲ ಮಗು ನೋಡ್ಕೊಳ್ಳೋದು, ಮನೆ ಕೆಲಸ ಮಾಡೋದು ಎಲ್ಲ ಅವರೆಲ್ಲ ಹಂಗಂಗೆ ಮಾಡಿಕೊಂಡು ಜೀವನ ಕಟ್ಕೊಂಡಿರೋದು. ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದ್ದಾರೆ ಇವಾಗ. ಆ್ಯಕ್ಚುಲಿ ನಾವು ಬೇಸಿಕಲಿ ನಾವು ದೇವಸ್ಥಾನ ಪೂಜೆ ಮಾಡೋರು. ಹೌದು ಹೌದು. ಆಗಿರೋ ಕಷ್ಟದಲ್ಲಿ ನಾವು ಎಲ್ಲ ಕೆಲಸ ಮಾಡಿದ್ದೀವಿ. ನಮ್ಮ 500 ನಾವು 500 ಹಂಗನ್ಬಿಟ್ಟು ನಾವು ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು ಅಂದ್ಕೊಳ್ಳಿಲ್ಲ. ಜೀವನದಲ್ಲಿ ನಾವು ಮುಂದಕ್ಕೆ ಬರಬೇಕಾದ್ರೆ ಪ್ರತಿಯೊಂದು ಕೆಲಸನೂ ಮಾಡಿದ್ದೀವಿ. ಹೌದು ಹೌದು, ಪ್ರತಿಯೊಂದು ಕೆಲಸನೂ ಮಾಡಿದ್ದೀವಿ. ಹಂಗಾಗಿ ಈ ಸ್ಟೇಜಿಗೆ ಬಂದಿದ್ದೀವಿ. ನಮ್ಮಮ್ಮ ತುಂಬ ಕಷ್ಟಪಟ್ಟಿದ್ದಾರೆ. ಮನೆ ಕೆಲಸ ಮಾಡಿ, ಮನೆ ಪಾದ ತೊಳೆದು ಪ್ರತಿಯೊಂದು ಮಾಡಿದ್ದಾರೆ. ಹೌದು. ಅಮ್ಮ ನಮ್ಮ ಜೊತೆಲೇ ಇದ್ದಾರೆ, ಚೆನ್ನಾಗಿದ್ದಾರೆ. ಇಲ್ಲೇ ಇದ್ದಾರೆ ಮನೇಲಿದ್ದಾರೆ. ಹೌದು, ತುಂಬ ಖುಷಿ ಅವ್ರಿಗೆ. ಅಯ್ಯೋ ಹೌದು ಹೌದು, ತುಂಬ ಹೌದು. ತುಂಬ ಖುಷಿ ಪಡ್ತಾರೆ. ತುಂಬ ಎಲ್ಲ ಕಡೆ ಹೇಳ್ಕೊಡ್ತಾ ಇದ್ದಾರೆ. ತುಂಬ ಖುಷಿ ಇದ್ದಾರೆ. ಹೌದು, ನಾವು ಅದೇ ಹೇಳೋದು. ಹೌದು ಹೌದು ಹೌದು. ಯಾಕೆಂದರೆ ನಮ್ಮ 4 ಜನ ಹೆಣ್ಣು ಮಕ್ಕಳಲ್ಲಿ ಗಂಡು ಮಗು ಆಗಬೇಕು ಅಂತ ಇಷ್ಟಪಟ್ಟಿದ್ದೆ ನಮ್ಮ ತಂದೆ. ನನ್ನ ಫಸ್ಟು ನಾನು ಅರಕೆ ಮಾಡಿನೇ ಹುಟ್ಟಿದಂತೆ. ನಮ್ಮದು ಮನೆ ದೇವರು ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿ ಅಂತ. ಹೌದು, ಅದಕ್ಕೆ ಅಲ್ಲಿ ಕಲ್ಯಾಣಿ ಅಂತ ಇದ್ದಾನೆ, ಪಂಚಕಲ್ಯಾಣಿ. ಅದಕ್ಕೆ ನನ್ನ ಕಲ್ಯಾಣ ಮೂರ್ತಿನೇ ಕಟ್ಟಿದ್ದಾರೆ ಅದಕ್ಕೆ. ಹೌದು ಹೌದು. ಅಲ್ಲಿ ಅರಕೆ ಮಾಡಿ ಅಲ್ಲಿ ಕಲ್ಯಾಣಿಲೇ ನನ್ನ ಕಲ್ಯಾಣಿ ಅಂತಲೇ ಕರೀತಾರೆ. ಅಲ್ಲಿ ಅರಕೆ ಮಾಡಿ ಹುಟ್ಟಿಸೋದು. ಇವಾಗಿದ್ದು ತುಂಬ ಖುಷಿ ಪಡೋರು. ಅದಕ್ಕೆ ಅದೇ ಅದೃಷ್ಟ ಇಲ್ಲ, ನಮ್ಗೆ ಅದೃಷ್ಟ ಇಲ್ಲ. ಇಷ್ಟು ವರ್ಷ ಬಿಸ್ನೆಸ್ ಫೀಲ್ಡಲ್ಲಿ ಇದ್ದೀರಾ, ಭಾಳ ಲಾಂಗ್ ಜರ್ನಿಯಿಂದ ಬಂದಿದ್ದೀರಾ. ಇವತ್ತಿನ ಒಂದು ಸಂದರ್ಭದಲ್ಲಿ ಯಾರ ಯುವಕರಾಗಿರ್ಬೋದು, ಯಾರೋ ಬಿಸ್ನೆಸ್ ಮಾಡ್ತಾರೆ ಅಥವಾ ಒಂದು ಬಿಸ್ನೆಸ್ ಫೀಲ್ಡಿಗೆ ಬರ್ತಾರೆ ಅಂದರೆ ಏನು ಸವಾಲುಗಳು ಪ್ರಮುಖವಾಗಿ ಎದುರಾಗುವಂಥದ್ದು ನಿಮ್ಮ ಪ್ರಕಾರ ಅಂತ? ಈಗ ನಾವು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ತಗೊಳ್ಳೋದಾದ್ರೆ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್ ಅಂತ. ಹೌದು ಹೌದು. ಸೊ ಇವತ್ತಿನ ದಿನಗಳಲ್ಲಿ ಯಾವುದು ತುಂಬ ಚಾಲೆಂಜಸ್ ಅಂತ ಅನ್ಸುತ್ತೆ ಸರ್? ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ವ್ಯಕ್ತಿ ಏನು ಚಾಲೆಂಜಸ್ಸನ್ನು ಫೇಸ್ ಮಾಡಬೇಕಾಗತ್ತೆ ನಿಮ್ಮ ಪ್ರಕಾರ? ನೀವು ಇಷ್ಟು ದಿನ ನೋಡ್ಕೊಂಡು ಬಂದಿದ್ದೀರಾ, ಏನು ಕಾರಣ ಆಗ್ಬೋದು ಅಂತ? ಏನಾದರೂ ಒಂದು ಚಾಲೆಂಜಸ್ ಅಂದರೆ ಇವಾಗ ನನ್ನ ಪ್ರಕಾರ ಬಿಸ್ನೆಸ್ಸಲ್ಲಿ ಚಾಲೆಂಜ್ ಅಂದರೆ ಏನೇ ಬಿಸ್ನೆಸ್ ತಗೊಳ್ಳಿ, ಅವನು ಇದು ಮನಸ್ಸು, ಅವನು ಆತ್ಮಸ್ಥೈರ್ಯ ಅಂತಾರಲ್ಲ, ಅದೇ ಮೇಯ್ನು. ಅದೊಂದಿದ್ದರೆ ಎಲ್ಲ ಯಾವುದೇ ಅಡೆತಡೆ ಬಂದ್ರೂ ಮಾಡ್ಬೋದು. ಈಗ ನನ್ನ ಪ್ರಕಾರ ನಾವು ಬಿಸ್ನೆಸ್ ಮಾಡಬೇಕು, ದುಡ್ಡಿದ್ದು ಬಿಸ್ನೆಸ್ ಮಾಡೋದು ಅರ್ಥ ಇಲ್ಲ. ದುಡ್ಡಿಲ್ಲದೆ ಬಿಸ್ನೆಸ್ ಮಾಡಬೇಕು. ಮಾಡ್ಬೋದು, 100% ಮಾಡ್ಬೋದು. ದುಡ್ಡು ಇಲ್ದೇ ಇವಾಗ ನಾವು ಬಂಡವಾಳ ಹಾಕಿದ್ದು ನನಗೆ 10,000 to 15,000 ರೂಪಾಯಿ ಅಷ್ಟೇ. ಇವಾಗ ಬಂಡವಾಳ ಕೆಲವು ಕಡೆ ಏನಾಗಿರುತ್ತಂದರೆ, ಈಗ ಸಣ್ಣ ಸಣ್ಣ ಪಟ್ಟಣ ಆ ಥರ ಎಲ್ಲ ನಾವು ನೋಡಿರ್ತೀವಿ, ಚೆನ್ನಾಗಿ ತರಕಾರಿ ಅದೇನೋ ಬೆಳೀತಾರೆ. ಹೌದು, ಅಲ್ಲಿ ಅದನ್ನು ಪರ್ಚೇಸ್ ಮಾಡುವಂಥ ಕೆಪಾಸಿಟಿ ಅಲ್ಲಿ ಜನರಿಗಿರಲ್ಲ. ಅದನ್ನ ಅವರು ಪಾಪ ಸಿಟಿಗೆ ತಂದು ಮಾಡ್ತಾರೆ. ಅದೇ ಆ ರೀತಿ ಆಗ್ಬಿಟ್ಟಿದೆ ಇವಾಗ. ಇಲ್ಲ, ಹೌದು, ಖಂಡಿತ ಸಿಗಲ್ಲ, ವಸ್ತುಗಳು ಇರೋ ಕಡೆಯಲ್ಲಿ ಅದನ್ನ ಕೊಂಡ್ಕೊಳ್ಳೋರಿಲ್ಲ.
ಇಲ್ಲ ಹೌದು. ಈ ತರ ಬಹಳಷ್ಟು ಬೇರೆ ಬೇರೆ ಸಮಸ್ಯೆಗಳು ಇರುತ್ತೆ ಬಿಸ್ನೆಸ್ ಅಲ್ಲಿ, ಬಟ್ ಈ ರೀತಿನೂ ಇರುತ್ತೆ ಅಂತ ಲೈಕ್ ಅಲ್ಲ. ಇವಾಗ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಏನಾಗಿತ್ತು, ತುಂಬಾ ಕಷ್ಟ ಇತ್ತು. ಬಿಸ್ನೆಸ್ ಮಾಡೋಕೆ ತುಂಬಾ ಕಷ್ಟ ಇತ್ತು. ಈಗ ತುಂಬಾ ಈಸಿ ಇದೆ. ಇವಾಗ ನಾನಾ ಥರ ಮಾರ್ಗಗಳಿದೆ. ಇವಾಗ ಆನ್ಲೈನ್ ಮಾಡೋದು, ಸ್ಟಾರ್ಟಪ್, ಇದು ತುಂಬ ಈಸಿ ಇದೆ. ಅಂದರೆ ತುಂಬ ಎಲ್ಲರಿಗೂ ಸಿಗುತ್ತೆ. ಹೌದು ಹೌದು ಹೌದು. ಇವಾಗ ಕೂತಿರೋ ಜಾಗದಲ್ಲೇ ಮಾಡ್ಬೋದು. ಅಂದರೆ ಯೂಸ್ ಮಾಡ್ಕೋಬೇಕು, ಅವ್ರಿಗೆ ಯೂಸ್ ಮಾಡಬೇಕು. ಈಗಿರೋ ಯುವಕರಿಗೆ ಹೇಳೋದು ಹಿಂಗೆ ಅವ್ರಿಗೆ ಬಿಸ್ನೆಸ್ ಅಲ್ಲಿ ಇವತ್ತಿನ ದಿನಗಳಲ್ಲಿ ಅಪರ್ಚುನಿಟಿ ಅನ್ನೋದು ಬಹಳ ಎಕ್ಸ್ಪಾಂಡ್ ಆಗಿರುವಂತದ್ದು. ಹೌದೌದು. ಅದನ್ನ ಅಷ್ಟೇ ಪೇಷನ್ಸ್ ಇಂದ ಯುವಕರು ಉಪಯೋಗ ಮಾಡಬೇಕು. ಅಂದ್ರೆ ಇವಾಗ ಏನಾಗಿದೆ ಅಂದ್ರೆ ಯುವಕರಿಗೆ ಅಂದ್ರೆ ಏಕ್ದಮ್ ಮೇಲೆ ಬರಬೇಕು ಅಂತ ಬಂದ್ಬಿಟ್ಟಿದೆ. ಕಷ್ಟ ಯಾರು ಪಡಬಾರ್ದು, ಏಕ್ದಮ್ ಬರಬೇಕು ಅಂತ. ಅಲ್ಲೇ ಅವರು ಎಲ್ಲ ಎಡ್ಬೋದು. ಹೌದೌದು. ತುಂಬ ಇವಾಗ ನಾವು ಯಾವುದೋ ಒಂದು ಕಂಪ್ನಿದು ಒರಿಜಿನಲ್ ಮೆಟೀರಿಯಲ್ ತರೋದು, ಇಲ್ಲಿ ಡೂಪ್ಲಿಕೇಟ್ ಮಾಡೋದು ತುಂಬ ಇದೆ. ಇವಾಗ ಆ ಥರ ಮಾಡ್ತಾರೆ. ಹೌದೌದು. ಹೌದೌದು. ಏಕ್ದಮ್ 1 ವರ್ಷದಲ್ಲೇ ಸೆಟ್ಲ್ ಆಗಿಬಿಡ್ಬೇಕು. ಆಮೇಲೆ ಏನೇ ಮಾಡ್ಬಿಟ್ಟು ಲೈಫ್ ಸೆಟ್ಲ್ ಆದೋ ಸಾಕಪ್ಪ, ಅವ್ರ ಬಗ್ಗೆ ಥಿಂಕ್ ಮಾಡ್ತಾರಲ್ಲ, ಅದು ತಪ್ಪು, ತುಂಬ ತಪ್ಪು. ನಾನು ಅದೇ ಹೇಳಿದ್ದು, ಸ್ಟಾರ್ಟಿಂಗು ಅದೇ ಹೇಳಿದ್ದು, ನಾವು ದುಡ್ಡುಗೋಸ್ಕರ ಮಾಡಬಾರ್ದು. ನಾವು ಬಿಸ್ನೆಸ್ ನೋಡಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅಂತ ಏನು ಒಂದು ಇಲ್ಲ ಇಲ್ಲ ಇಲ್ಲ. ಹೌದು 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 ಹೌದು. ಯಾಕೆ ಇವಾಗೂ ಅಷ್ಟೇ ನಾವು ದುಡ್ಡುಗೋಸ್ಕರ ಮಾಡೋದಲ್ಲ, ಆಟೋಮೆಟಿಕ್ ಬರ್ತದೆ. ಯಾಕೆಂದರೆ ನಾವು ಹಂಗಿದ್ರೆ ನಾವು ಎಲ್ಲೋ ಇರ್ಬೋದಾಗಿತ್ತು. ಇನ್ನೂ ಅಂದರೆ ಎಲ್ಲೋ ಅಂದ್ರಲ್ಲ, ಅದೇನೋ ದುಡ್ಡುಗೋಸ್ಕರ ಮಾಡಿ ಹೆಂಗೋ ಆಗ್ಬಿಡೋದು. ಅದಿಲ್ಲ. ಯಾಕೆ ದುಡ್ಡುಗೋಸ್ಕರ ಮಾಡಿ ನಾವು ತೈವಾನ್ಗೆ ಹೋಗಂಗೆ ಇರಲಿಲ್ಲ. ಅವ್ರು ಈ ಥರ ಮಾಡ್ತಾನೆ ಇರಲಿಲ್ಲ. ಯಾಕೆ ನಾವೆಲ್ಲೋ ಇದ್ದೀವಿ, ಅವರೆಲ್ಲೋ ಇದ್ದಾರೆ. ಅದೇ ನೋಡಿ, ಇವಾಗ ದುಡ್ಡುಗೋಸ್ಕರ ಹೌದು ಅಷ್ಟೇ. ಅವ್ರು ದುಡ್ಡುಗೋಸ್ಕರ ಆಗಿದ್ರೆ ತೈವಾನ್ ವರ್ಷ ನಮ್ಗೆ ಮೆಟೀರಿಯಲ್ ಕೊಡ್ತಾ ಇರಲಿಲ್ಲ. ನೀವು ದುಡ್ಡು ಹಾಕು, ನಾವು ಮೆಟೀರಿಯಲ್ ಕೊಡ್ತೀವಿ ಅಂತಾರೆ. ಇವಾಗ ಯಾಕೆ ಅವ್ರು ದುಡ್ಡು ಕೇಳಿದ್ರೆ ಮೆಟೀರಿಯಲ್ ಕೊಡ್ತಾ ಇದ್ದಾರೆ? ಹೆಂಗೆ ನೀವೇ ಅರ್ಥ ಮಾಡ್ಕೊಳ್ಳಿ ಅಲ್ವಾ? ದುಡ್ಡುಗೋಸ್ಕರ ಆಗಿದ್ರೆ ಅವರು ನಮ್ಗೆ ಕಳ್ಸನೇ ಇರಲಿವಲ್ಲ. ಈಗಿರೋ ಪರಿಸ್ಥಿತಿಯಲ್ಲಿ ಆ ಥರ ಆಗಿದೆ. ಅದಕ್ಕೆ ಎಲ್ಲ ಈಗಿರೋ ಹುಡುಗರಿಗೆ ಹೇಳೋದು ಅಷ್ಟೇ, ದುಡ್ಡುಗೋಸ್ಕರ ಮಾಡೋಕ್ಕೆ ಹೋಗ್ಬೇಡಿ, ನೀವು ಮಾಡಿ, ಆಟೋಮೆಟಿಕ್ ಇವಾಗ ಮಾಡ್ತಾರೆ. ಹೌದು ಸರ್. ಇನ್ನು ಒಂಚೂರು ಕಂಪನಿ ಪ್ರೊಫೈಲ್ ಬಗ್ಗೆ ಹೇಳಬೇಕಂದ್ರೆ, ನೀವು ಹೇಳಿದ್ರಿ ಆಲ್ ಓವರ್ ಇಂಡಿಯಾ ಸಪ್ಲೈ. ಹೌದು. ಮತ್ತೆ ಏನು ಉದ್ದೇಶ, ಮುಂದಿನ ದಿನಗಳಲ್ಲಿ ನಿಮ್ಮ ಪ್ಲಾನ್ ಏನಿದೆ, ಉದ್ದೇಶ ಏನಿದೆ, ಮತ್ತೆ ಬ್ರಾಂಚಸ್ ಏನಾದರೂ ಅದರ ಬೇರೆ ಕಡೆ? ಖಂಡಿತ ಇದೆ. ನಮ್ಮದು ಮುಂದಿನ ಇದು ಪ್ಲ್ಯಾನ್ ಅಂದರೆ ಎಲ್ಲ ಸ್ಟೇಟಲ್ಲೂ ನಮ್ಮ ಬ್ರಾಂಚ್ ಮಾಡಬೇಕು ಅಂತ ಇದೆ. ನಮ್ಮದು ಮೇನ್ ಇರೋದು ಅದು. ಇವಾಗ ನೆಕ್ಸ್ಟು ಇವಾಗ ಬೆಂಗಳೂರು ಆಗಿದೆ, ಇಲ್ಲಿ 2 ಬ್ರಾಂಚ್ ಆಗಿದೆ. ನಮ್ಮದು VSS ಅಂದಿದೆ, ವೈಷ್ಣವ್ ಅಂತಿದೆ. ನೆಕ್ಸ್ಟು ಚೆನ್ನೈಲಿ ಮಾಡಬೇಕು ಅಂತಿದ್ದೀವಿ. ಆಮೇಲೆ ಹೈದ್ರಾಬಾದಲ್ಲಿ ಮಾಡಬೇಕು ಅಂತಿದ್ದೀವಿ. ಅದಾದಮೇಲೆ ಬಾಂಬೆ, ಡೆಲ್ಲಿ ಮಾಡಿ. ಆ್ಯಕ್ಚುಲಿ ಇನ್ನೊಂದು ದೊಡ್ಡ ಪ್ರಾಜೆಕ್ಟ್ ಅಂದರೆ ನಮ್ಮದು ತೈವಾನ್ನ ಇಲ್ಲಿ ಪ್ರೊಡಕ್ಷನ್, ಇಲ್ಲಿ ಇಂಡಿಯಾದಲ್ಲಿ ಯೂನಿಟ್ ಮಾಡಬೇಕು ಅಂತ ಇದೆ. ದೊಡ್ಡ ಪ್ರಾಜೆಕ್ಟ್ ಮಾಡಬೇಕು ಅಂತ ದೊಡ್ಡ ಇದಿದೆ. ಹೌದು ಹೌದು. ಯಾಕೆಂದ್ರೆ ನೆಕ್ಸ್ಟು ಮುಂದಕ್ಕೆ ಮೇಕ್ ಇನ್ ಇಂಡಿಯಾ ಅಂತ ಮಾಡ್ತಾ ಇದ್ದಾರಲ್ಲ, ಯಾಕೆ ನಮಗೂ ಇಂಟ್ರೆಸ್ಟ್ ಇದೆ ಮೇಕ್ ಇನ್ ಇಂಡಿಯಾ ಅಂತ. ಅದಕ್ಕೆ ನಮ್ಮ ತೈವಾನ್ ಕಂಪ್ನಿನೇ ಇಲ್ಲೇ ಬಂದು ಇಲ್ಲೇ ಮ್ಯಾನುಫ್ಯಾಕ್ಚರ್ ಯೂನಿಟ್ ಮಾಡ್ತು ಅಂದರೆ, ಯಾಕೆ ನಮ್ಮ ಇದಕ್ಕೂ ತುಂಬ ಜನ ಕೆಲಸಕ್ಕೂ ಇಲ್ಲೇ ಆಗುತ್ತೆ, ಮೇಕ್ ಇನ್ ಇಂಡಿಯಾಗೂ ಆಗುತ್ತೆ, ಕೆಲಸ ಸಿಗುತ್ತೆ. ಆಲ್ಮೋಸ್ಟು ಒಂದು 500-600 ಜನ ಕೆಲಸ ಮಾಡ್ತಾರೆ. ಆಮೇಲೆ ಮೇಕ್ ಇನ್ ಇಂಡಿಯಾಗೂ ನಮಗೆ ಹೌದು. ಆಮೇಲೆ ನಮ್ಮ ದೇಶದ ಹೆಮ್ಮೆನೂ ಆಗುತ್ತೆ ಅಲ್ಲ, ಇಲ್ಲೇ ಆಗುತ್ತೆ ಅಂತ ಮುಂದೆ ಡಿಸ್ಕಷನ್ ಇದೆ. ಆಲ್ಮೋಸ್ಟ್ ಅದು ಬೇಗ ಆಗೋ ಥರ ಇದೆ. ಹೌದು. ಆ ಥರ ನಮ್ಮದು ಮೇನ್ ಆಬ್ಜೆಕ್ಟ್ ಅದೇನೇ ಇದು. ಆ ಥರ ತುಂಬ ಜನ ಇದ್ದಾರೆ. ಎಲ್ಲ ಪ್ರತಿಯೊಂದು ಫೀಲ್ಡಲ್ಲಿ ತುಂಬ ಜನ ಇದ್ದಾರೆ. ಇವತ್ತು ತೈವಾನ್ ಹೌದು ಇಲ್ಲ, ತುಂಬ ಜನ ಇದ್ದಾರೆ. ಇವಾಗ ನಮ್ಮ ತೈವಾನ್ ಕಂಪ್ನಿಲಿ ಆಲ್ಮೋಸ್ಟು 10-20 ಕಂಪ್ನಿಗಳು, ತೈವಾನ್ ಕಂಪ್ನಿಗಳು ಬಂದಿದೆ. ಆ ಜೊತೆಲಿ ಚೈನಾದ ಕಂಪ್ನಿಗಳು ಬಂದಿದೆ. ಅದಲ್ಲದೆ ಇಂಡಿಯಾದಲ್ಲೂ ಸುಮಾರು ಜನ ಇದ್ದಾರೆ, ತುಂಬ ಜನ ಇದ್ದಾರೆ. ಅದೆಲ್ಲ ಮಧ್ಯ ನಾವು ಇರಬೇಕು. ಅದು ಕಾಂಪಿಟೇಷನ್ ಇದ್ರೇ ಅದು ಮಜಾ ಇರೋದು ಬಿಸ್ನೆಸ್ಸಲ್ಲಿ. ಇಲ್ಲ ಅಂದರೆ ಏನಾಗುತ್ತೆ, ಎಲ್ಲ ನಾವು ಸೋಂಬೇರಿ ಆಗ್ತೀವಿ. ಇಲ್ಲ. ಹೌದು. ಇವಾಗ ಯಾರಾದರೂ ಒಬ್ಬರು ನಮ್ಮ ಕಾಂಪಿಟೇಟರ್ ಇದ್ದಾರೆ ಅಂದಾಗ ನಾವೇ ಹೌದು. ಇಲ್ಲಾಂದ್ರೆ ನಾವು ಅವ್ರು 1 ಲಕ್ಷ 10 ಲಕ್ಷ ಮಾಡೋ ಥರ ನಾವಿದ್ದೀವಿ. ಬಿಸ್ನೆಸ್ಸಲ್ಲಿ ಇರಲೇಬೇಕು ಅದು. ಇಲ್ಲ ಅಂದರೆ ಇರಲೇಬೇಕು. ಯಾಕೆಂದ್ರೆ ಆ ಥರ ಅಂದಾಗ ನಮ್ಗೆ ತುಂಬ ಆ ಥರ ಇದೆ. ಸರ್, ಕಂಪನಿ ಶುರು ಮಾಡುವಾಗ ಎಷ್ಟು ಬಂಡವಾಳ ಹಾಕಿದ್ರಿ, ಮತ್ತೆ ಇವಾಗ ನಿಮ್ಮ ಟರ್ನ್ ಓವರ್ ಎಷ್ಟಿದೆ ಅಂತ ಕೇಳ್ಬೋದಾ ಸರ್? ಇಟ್ಗುತ್ತೆ ಖಂಡಿತ. ನಾವು ಸ್ಟಾರ್ಟ್ ಮಾಡಿದಾಗ ನಾನು ಆ್ಯಕ್ಚುಲಿ 15,000 ರೂಪಾಯಿ, ಅದು ನಾನು ಚೀಟಿ ಹಾಕ್ಕೊಂಡಿದ್ದೆ ಒಂದು, ಗೊತ್ತಲ್ಲ ಅವಾಗೆಲ್ಲ 500 ರೂಪಾಯಿ 1000 ರೂಪಾಯಿ ಕಟ್ರೆ ಅದೆತ್ತಿ 15,000 ನಾನು ಹಾಕಿದ್ದು. ಅದನ್ನು ತಗೊಂಡು ನಮ್ಮ ಬಾಸು ಅಂತ ಇದ್ರು ಮಂಜುನಾಥ್ ಅಂತ, ಅವ್ರು ಕೊಟ್ಟಿದ್ದು. ಅವ್ರ ಹತ್ರ ಐಟಮ್ ತೊಗೊಂಡು ನಾನು ಬಂಡವಾಳಕ್ಕೆ 15,000 ಅದು ಹಾಕ್ಕೊಂಡಿದ್ದು.
ಈಗ ನಾವು ಆಲ್ಮೋಸ್ಟು ಒಂದು 40-50 ಕೋಟಿ ಇದೆ. ಹೌದೌದು, ಖಂಡಿತ 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 ಹೌದು 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 ಖಂಡಿತ ಹೌದು. ಈ ಥರ ಆಗಿ 15 ಆ್ಯಕ್ಚುಲಿ ಅದೇ ಏನೇ ಬಿಸ್ನೆಸ್ ಮಾಡಿದ್ರು ನಾವು ದುಡ್ಡು ಹಾಕ್ಬಿಟ್ಟು ಬಿಸ್ನೆಸ್ ಮಾಡಿದ್ರೆ ಅರ್ಥ ಇಲ್ಲ, ದುಡ್ಡು ಇಲ್ಲದೆ ಮಾಡಬೇಕು, ಅದು ಆಟೋಮೆಟಿಕ್ ಆಗುತ್ತೆ. ಅದು ಅದೇ ಹಾಂ, ಅವ್ರಿಗೆಲ್ಲ ತುಂಬ ಖುಷಿ, ತುಂಬ ಸಪೋರ್ಟ್. ನಮ್ಮ ಮಿಸ್ಸಸ್ ಇದ್ದಾನೆ, ನಮ್ಮ ಮನೆಯವರಿದ್ದಾನೆ, ನಾವು ಅವ್ರು ತುಂಬ ಅವರೇ ಎಲ್ಲ ಫುಲ್ ನಮ್ಮ ಕಂಪ್ನಿದಲ್ಲಿ. ಹೌದು ಹೌದು, ಎಲ್ಲ ಅವರೇ ಫುಲ್ ಇನ್ಚಾರ್ಜ್ ನೋಡ್ಕೊಳ್ಳೋದು, ಪ್ರತಿಯೊಂದು ಅಕೌಂಟ್ಸ್ ಇರೋದು ಎಲ್ಲ ಅವರೇ ನೋಡ್ಕೊಳ್ಳೋದು ಎಲ್ಲ. ಹೌದು ಹೌದು ಅವರೇ. ಯಾಕೆಂದರೆ ಮೇನ್ ಅದೇ ಅಲ್ವಾ, ನಮ್ಮ ಫ್ಯಾಮಿಲಿ ಕರೆಕ್ಟಾಗಿದ್ದರೆ ನಾವು ಏನೇ ಒಂದು ಮುಂದೆ. ಹೌದು ಹೌದು ಹೌದು. ಈಗ ನಾವು ಏನೇ ಮಾಡೋದು ಅವ್ರಿಗೋಸ್ಕರ ಅಲ್ವಾ ನಾವು ಮಾಡೋದು. ನಮ್ಮ ಫ್ಯಾಮಿಲಿ ಚೆನ್ನಾಗಿದ್ರೆ ತಾನೇ ನಾವು ಮಾಡೋದು. ಇಲ್ಲಾಂದರೆ ಅಲ್ಲೇ ಹೋಯ್ತು ನಮ್ಗೆ ಮನ್ಸಲ್ಲಿ ಬಂದ್ಬಿಡು, ಏನಕ್ಕೆ ಮಾಡಬೇಕು, ಯಾರಿಗೋ ಮಾಡಬೇಕು ಅನ್ನಿಸ್ಬಿಡುತ್ತೆ. ನಮ್ಮ ಮೇನು ಫ್ಯಾಮಿಲಿ ಇರಬೇಕು ಅದೊಂದು. ಯಾಕೆ ನಮ್ಮ ಮನೆಯವರು ತುಂಬ ಸಪೋರ್ಟ್ ಮಾಡ್ತಾರೆ. ಇದೆ ಹೌದು ಇದೆ. ಸರ್, ಕೊನೆಯದಾಗಿ ನಮ್ಮ ಯುವಕರಿಗೆ, ಬಿಸ್ನೆಸ್ ಬರುವಂಥ ಯುವಕರಿಗೆ ಏನು ಹೇಳ್ತೀರಾ ಅಂತ ಅಂದರೆ, ಸಾಕಷ್ಟು ಜನ ಇವತ್ತು ಬಿಸ್ನೆಸ್ ಫೀಲ್ಡ್ ಬರ್ತಾರೆ, ಏನೋ ಒಂದಿಷ್ಟು ಟೈಮು ಅಲ್ಲಿ ಇಲ್ಲಿ ಆಫೀಸಲ್ಲಿ ಕೆಲಸ ಮಾಡ್ತಾರೆ, ಎಕ್ಸ್ಪೀರಿಯನ್ಸ್ ಆದ ತಕ್ಷಣ ಅವರೇ ಒಂದು ಸ್ಟಾರ್ಟ್ಅಪ್ಗಳು ಮಾಡ್ಬೋದು. ಇವಾಗ ಕೇಂದ್ರ ಸರ್ಕಾರ ಆಗಿರ್ಬೋದು, ಗೌರ್ಮೆಂಟ್ ಬಹಳಷ್ಟು ಫೆಸಿಲಿಟಿ ಎಲ್ಲ ಕೊಡ್ತಾ ಇದೆ. ಮತ್ತೆ ಇನ್ನೊಂದು ಕಡೆ ಏನಂದ್ರೆ ಒಂದು ಬೇಜಾರದ ವಿಷಯ ಅಂದ್ರೆ, ಒಂದು ಸ್ವಲ್ಪ ಟೈಮ್ ನಮ್ಮ ಯುವಕರು ಬಿಸ್ನೆಸ್ ಬಿಸ್ನೆಸ್ ಮಾಡ್ತಾರೆ, ಏನೋ ಲಾಸ್ ಆಗುತ್ತೆ, ಅವ್ರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರೋದೇ ಬೇರೆ, ಅಲ್ಲಿ ರಿಯಾಲಿಟಿನ ಫೇಸ್ ಮಾಡಲ್ಲ, ಬೇಗ ಕ್ಲೋಸ್ ಮಾಡ್ಕೊಂಡು ಖಂಡಿತ. ಆಮೇಲೆ ಬಿಸ್ನೆಸ್ ಅನ್ನೋದವ್ರಿಗೆ ಏನೋ ಒಂಥರ ಜಿಗುಪ್ಸೆ ಆಗ್ಬಿಡತ್ತೆ, ಅದೆಲ್ಲ ಇದು ಅನ್ನುವಂಥದ್ದು. ಸೊ ನೀವು ಬಹಳ ಸುದೀರ್ಘವಾದ ಒಂದು ಜರ್ನಿಯಲ್ಲಿ ನಡ್ಕೊಂಡು ಬಂದಿದ್ದೀರಾ, ಬಿಸ್ನೆಸ್ ಅಲ್ಲಿ ಇದ್ದೀರಾ, ಏನು ಸಂದೇಶ ಕೊಡ್ತೀರಾ ಅಂತ? ಈಗಿನ ಯುವಕರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಅವರು ಮುಂದೆ ತಕ್ಷಣವೇ ಮೇಲೆ ಬರಬೇಕು ಅಂತ ಇದೆ. ಅದು ಖಂಡಿತ ಆಗಲ್ಲ. ಯಾಕೆಂದರೆ ಬಂದರೆ ಬರ್ಬೋದು, ಬಂದ್ರೂ ಅಷ್ಟೇ ಬೇಗ ಕೆಳಗಡೆ ಬೀಳ್ತಾರೆ. ಹೌದಾ? ಹೌದು 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 ಹೌದು. ಇಲ್ಲ ಇಲ್ಲ ಹೌದು, 90 ಭಾಗ ಇದು ಫೇಲ್ಯೂರ್ ಆಗ್ತಾರೆ. ಯಾಕೆಂದರೆ ಅವರು ಏಕ್ದಮ್ಮು ನಾವು ಮುಂದೆ ಮೇಲಕ್ಕೆ ಬಂದುಬಿಡ್ಬೇಕು, ಸ್ಟಾರ್ಟಿಂಗ್ಗೆ ಬೇಗನೆ ಬರಬೇಕು ಅಂತ. ಬೇಗ ಬರೋಕ್ಕೆ ಖಂಡಿತ ಇಲ್ಲ. ಏಕೆಂದರೆ ನಾವು ಪ್ರತಿಯೊಬ್ಬರಿಗೆ ಹೇಳೋದೇನೆಂದರೆ, ನಾವು ದುಡ್ಡಿಗೋಸ್ಕರ ಏನು ಮಾಡೋಕ್ಕೆ ಹೋಗಬೇಡಿ. ನಾವು ಬಿಸ್ನೆಸ್ ಮಾಡಬೇಕಾ ಮಾಡಿ, ಏಕ್ದಮ್ ಮುಂದೆ ಬರಬೇಕು. ಆಮೇಲೆ ಅಡ್ಡದಾರಿ ಹಿಡಿಬಾರ್ದು, ಅದು ಶಾರ್ಟ್ ಕಟ್ ಇರು, ಸ್ಟ್ರೈಟ್ ತಾಳ್ಮೆ ಇರಬೇಕು, ಸ್ಟ್ರೈಟ್ ಫಾರ್ವರ್ಡ್ ಇರಬೇಕು. ನಾವು ಏನೇ ಕೆಲಸ ಮಾಡೋದು ಹೌದೌದು, ಏನೇ ಪ್ರಾಮಾಣಿಕವಾಗಿರಬೇಕು. ಈಗ ಮೇನ್ ಅದೇ, ಇವಾಗ ಪ್ರಾಮಾಣಿಕ ತುಂಬ ಕಮ್ಮಿ ಇದೆ. ಹೌದು, ಏನೇ ಪ್ರಾಡಕ್ಟ್ ತೊಗೊಂಡು ಹೋದ್ರೂ ಅದೇನಾಗುತ್ತೆ, ಇವಾಗ ಏನೇ ಒಂದು ಕಂಪ್ನಿ ಪ್ರಾಡಕ್ಟ್ ತೊಗೊಂಡ್ರೆ ಅದು ಯಾವ ಥರ ಸೇಲ್ ಅದು ಆಟೋಮೆಟಿಕ್ಕು ಒಂದೇ ಪ್ರಾಡಕ್ಟ್ ಇರುತ್ತೆ, ಅದನ್ನು ಬೇರೆ ಇಂಡೈರೆಕ್ಟಾಗಿ ಬೇರೆ ಥರ ಮಾಡ್ತಾರೆ, ಡೂಪ್ಲಿಕೇಟ್ ಮಾಡೋದು. ಅದೇ ಪ್ರಾಬ್ಲಮ್ ಆಗುತ್ತೆ. ಹ್ಞೂ ಹೌದು ಹೌದು. ಹಾಂ ಇಲ್ಲ ಇಲ್ಲ, ನಂಬಿಕೆನೇ ಮೇನು, ನಂಬಿಕೆ ಒಂದು ಉಳ್ಕೊಂಡ್ರೆ ನೀವು ಲೈಫ್ ಲಾಂಗು. ಹೌದು, ಇವಾಗ ನೋಡಿ, ನಾವು ಬಿಸ್ನೆಸ್ಸು ನಾವು ಎಲ್ಲೇ ಹೋದ್ರೂ ನಾವು ಬಿಟ್ರೂ ನಮ್ಮ ಬಿಡಲ್ಲ. ಅದು ನಾವು ನಂಬಿಕೆ ಇಟ್ಕೊಂಡ್ರೆ ಬಿಸ್ನೆಸ್ಸು ನಮ್ಮನ್ನು ಇಟ್ಕೋತದೆ, ನಾವು ಬಿಟ್ರೂ ನಮ್ಮನ್ನು ಬಿಡಲ್ಲ. ಆ ಥರ ಆಗುತ್ತೆ. ಅದೇ ಮೇನು ಇವಾಗ. ಯಾಕೆಂದರೆ ನಾವು ಸ್ಲೋಗೆ ಹೋಗಬೇಕು. ಸ್ಲೋಯಿಂದ ಹೋದಾಗ ಏಕ್ದಮ್ ಮೇಲೆ ಹೋದರೆ ಆಗಲ್ಲ. ಪ್ರತಿಯೊಂದು ಹೆಜ್ಜೆ ಮೆಟ್ಲು ಹತ್ಕೊಂಡು ಹೋಗ್ತಾದಾಗ ಖಂಡಿತ ಸಕ್ಸಸ್ ಆಗ್ತಾರೆ. ತುಂಬ ಇದೆ. ಸರ್, ಈ ಆಯಿಲ್ ಸೀಲ್ ಬಿಸ್ನೆಸ್ ಅನ್ನೇ ನೀವು ಯಾಕೆ ಸ್ಟಾರ್ಟ್ ಮಾಡಿದ್ರಿ? ಸರ್, ಆಯಿಲ್ ಸೀಲ್ಸ್ದು ಬಗ್ಗೆ ನಾನು ಸ್ಟಾರ್ಟ್ ಮಾಡಿದ್ದು ಫಸ್ಟು ನಾನು ಶಾಂತಿ ಗ್ಯಾಸ್ ಅಂತ ವರ್ಕ್ ಮಾಡಿದ್ದು. ಅಲ್ಲಿ ಮಾಡ್ತಿದ್ದಾಗ ಗೇರ್ ಬಾಕ್ಸು ನಮ್ಮದು ಗೇರ್ ಮೋಟರ್ ಅಂತ ಇತ್ತು. ಅಲ್ಲಿ ಸರ್ವಿಸ್ ಮಾಡೋಕ್ಕೆ ಹೋದಾಗ ಅಲ್ಲಿ ಆಯಿಲ್ ಸೀಲ್ ಸ್ಮಾಲ್ ಬಿಸ್ನೆಸ್ ಇದು, 100 ರೂಪಾಯಿ 200 ರೂಪಾಯಿ ಆ ಥರ ಇತ್ತು. ಆವಾಗ ಅದು ಮಾಡಬೇಕು ಅನ್ನಿಸ್ತು. ತಕ್ಷಣ ಅದಕ್ಕೆ ಬಂಡವಾಳ ಜಾಸ್ತಿ ಬೇಡ ಅನ್ನಿಸ್ತಾಯಿತ್ತು. ತಕ್ಷಣ ಅದಕ್ಕೋಸ್ಕರ ಇದು ಮಾಡಿ ನಮ್ಮ ಬಂಡವಾಳಗಿಲ್ಲದೆ ನಾವು ಮಾಡ್ಬೋದಾಗಿತ್ತು. ಸ್ಮಾಲ್ ಇದು ಅಮೌಂಟ್ ಹಾಕ್ಬಿಟ್ಟು ಮಾಡೋ ಥರ ಇತ್ತು. ಅದಕ್ಕೋಸ್ಕರ ಆಮೇಲೆ ಅದು ತುಂಬ ಯೂಸ್ ಆಗ್ತಾಯಿತ್ತು. ಪ್ರತಿಯೊಂದು ಅಲ್ಲಿ ತುಂಬ ಇದಿತ್ತು, ಬೇಡಿಕೆ ಇತ್ತು ತುಂಬ, ಎಲ್ಲ ಕಡೆನೂ ಯೂಸ್ ಮಾಡಬೇಕು ಆ ಥರ ಎಲ್ಲ ಅಂತ. ಅದಕ್ಕೋಸ್ಕರ ಅದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು. ಈ ಬಿಸ್ನೆಸ್ಸಲ್ಲಿ ನಿಮಗೆ ಕಾಲು ಎಳೆದವರು ಇದ್ದಾರಾ, ಅವಮಾನ ಮಾಡಿದವರು ಇದ್ದಾರಾ ಅಂತ? ಬಿಸ್ನೆಸ್ಸಲ್ಲಿ ಕಾಲು ಎಳೆಯೋರು ಅಂತಾರೆ ಏನಿಲ್ಲ. ಯಾಕೆ ಬಿಸ್ನೆಸ್ಸಲ್ಲಿ ಇಲ್ಲ ಅಂದರೆ ನಮ್ಮ ಹಿಂದ್ಗಡೆ ಮಾತಾಡಿರ್ಬೋದು, ನಮ್ಮ ಕಾಂಪಿಟೇಟರ್ ಇರ್ಬೋದು, ಬೇರೆ ಇರ್ಬೋದು, ಅವನ ಕೈಲಿ ಆಗಲ್ಲ, ಲ್ಯಾಂಗ್ವೇಜ್ ಬರಲ್ಲ, ಏನು ಮಾಡ್ತಾನೆ ಈ ಥರ ಎಲ್ಲ ಅಂತ ಅಂದಿರ್ಬೋದು ತುಂಬ ಜನ. ಅಂದರೆ ಎದುರುಗಡೆ ಯಾರೂ ಅಂದಿಲ್ಲ. ಅದು ನಮ್ಮದು ಸ್ಟಾರ್ಟಿಂಗಿಂದನೂ ಹಂಗೆ ಬಂದಿದೆ. ಯಾಕೆಂದರೆ ನಾವು ಮಾಡಬೇಕು ಅಂದರೆ, ಬಿಸ್ನೆಸ್ ಮಾಡಬೇಕು ಅಂದರೆ ನಾವು ಒಂದು ಮಾಡಬೇಕು ಅಂದರೆ ನಾವು ಬಂದಿದ್ದೆ. ಯಾರನ್ನ ಏನೇ ಮಾತಾಡಿದ್ರೂ ಆ ಥರ ಇಲ್ಲ.
ಭಾಳ ಚಿಕ್ಕ ವಯಸ್ಸಿಗೆ ತಂದೆನ ಕಳ್ಕೊಂಡಿದ್ದೀರಾ. ಸೊ ಎಲ್ಲೋ ಒಂದು ಕಡೆ ಜವಾಬ್ದಾರಿ ಜಾಸ್ತಿ ಆಯ್ತಾ ಅಂತ ಆ ಒಂದು ಸಂದರ್ಭದಲ್ಲಿ? ಹೌದು, ಯಾಕೆಂದರೆ ನಾವು ಬಂದಿದ್ದೆ ತುಂಬ ಏನಿಲ್ಲದೆ ಬಂದಿದ್ದು ಬೆಂಗಳೂರಲ್ಲಿ. ಅಂದರೆ ₹1 ಇಲ್ಲ ಬಿಡಿ, ಒಂದು ಮನೆಯೂ ಇರಲಿಲ್ಲ, ಏನಿಲ್ಲದೆ ಬಂದಿರೋದು. ನಾವು ಜವಾಬ್ದಾರಿ ತಗೊಂಡಾಗ ನಾನು ಅವಾಗ ನಾನು SLC ಆದ ತಕ್ಷಣ ನಾನು ಮನೆ ಜವಾಬ್ದಾರಿ ತೊಗೊಂಡಿದ್ದು. SLC ಆಗಿ 10th ಆಯಿತು, ಆವಾಗ ನಾನೇ ಜವಾಬ್ದಾರಿ ತಗೊಂಡು ಅವಾಗಿಂದ ಹಾಗೆ ನಮ್ಮ ತಂದೆ ತೀರ್ಕೊಂಡಾಗ ನಾವೆಲ್ಲ ಚಿಕ್ಕ ಹುಡುಗರು. ಆಲ್ಮೋಸ್ಟ್ ನಾನು ಅವಾಗ 2nd 3rd ಸ್ಟ್ಯಾಂಡರ್ಡ್ ಓದ್ತಾಯಿದ್ದು. ನಾವೆಲ್ಲ ಚಿಕ್ಕ ಹುಡುಗರು. ಅವಾಗ ನಮಗಿನ್ನೂ ಏನು ಗೊತ್ತಿರಲಿಲ್ಲ. ಅವಾಗ ನಾವು ಮುಂದೆ ಇತ್ತು ಏನೋ ಇಷ್ಟೊತ್ತು ನಾವು ಕಲ್ಯಾಣಮೂರ್ತಿ ಸರ್ ಅವರ ಒಂದು ಬಿಸ್ನೆಸ್ ಆಗಿರ್ಬೋದು, ಅವರ ಒಂದು ಏನು ಕಥೆ ವ್ಯಥೆಗಳು ಎಲ್ಲದ್ರ ಬಗ್ಗೆ ತಿಳ್ಕೊಂಡ್ವಿ. ಅವರಿಗೆ ಒಂದು ಬಿಸ್ನೆಸ್ ಮಾಡೋದಕ್ಕೆ ಬ್ಯಾಕ್ ಬೋನ್ ಅಂದ್ರೆ ಒಂದು ಮೇನ್ ಸಪೋರ್ಟ್ ಅಂದ್ರೆ ಅವರ ಪತ್ನಿ ಆಗಿರುವಂತಹ ಕಲ್ಪನಾ ಮ್ಯಾಮ್ ಅವರು ತುಂಬಾ ಸಪೋರ್ಟಿವ್ ಅಂತ ಹೇಳ್ತಾ ಇದ್ರು ಸರ್, ಇಂಟರ್ವ್ಯೂ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಈ ತರ ಸಪೋರ್ಟಿವ್ ಆಗಿ ಬದಲಾದ್ರ ಅಂತ. ಅದೇ ಮುಂಚೆ ಆತರ ಏನೋ ಬಿಸ್ನೆಸ್ ಮಾಡ್ಬೇಕಂತ ಐಡಿಯಾ ಇಲ್ಲ, ಆದ್ಮೇಲೆ ಇವ್ರು ಸಪೋರ್ಟ್ ಮಾಡಬೇಕು. ನಿಮ್ಗೆ ಏನ್ ಅನಿಸ್ತಾ ಇದೆ ಮ್ಯಾಮ್ ನಿಜವಾಗ್ಲೂ? ಯಾಕಂದ್ರೆ ಸರ್ ಬಂದು ತುಂಬಾ ಒಂದು ಗ್ರಾಮೀಣ ಭಾಗದಿಂದ ಬಂದು ಕಷ್ಟಪಟ್ಟು ಬಿಸ್ನೆಸ್ ಬೆಂಗಳೂರಲ್ಲಿ ಇಷ್ಟೊಂದು ಸಾಧನೆ ಮಾಡಿದ್ದಾರೆ. ಸೊ ನಿಮ್ಗೆ ಏನ್ ಅನಿಸ್ತಾ ಇದೆ ವೈಯಕ್ತಿಕವಾಗಿ ಅಂತ? ತುಂಬಾ ಖುಷಿ ಆಗುತ್ತೆ. ಸಪೋರ್ಟ್ ಇಲ್ಲದೆ ಬಂದಿದ್ದಾರೆ ಖುಷಿ. ಅವರು ಕೂಡ ಸಪೋರ್ಟ್ ಮಾಡಿ ನಿಮ್ಮನ್ನು ಕೂಡ ಒಂದು ಬಿಸ್ನೆಸ್ ಅಲ್ಲಿ ಪಾರ್ಟ್ ಆಫ್ ಮಾಡ್ಕೊಂಡಿದ್ದಾರೆ. ಈಗ ತುಂಬಾ ಜನ ಅಷ್ಟೊಂದು ಸಪೋರ್ಟಿವ್ ಆಗಿಲ್ಲ, ಅಂದ್ರೆ ವೈಫ್ ಅಂದ್ರೆ ಏನೋ ಒಂದು ಮನೆ ನೋಡ್ಕೊಳ್ಳಿ, ಕೆಲವರು ಹಂಗೆ ಹೇಳೋರು ಇರ್ತಾರೆ. ಬಟ್ ಅವರು ಹೆಸರು ಒಂದು ಪಾರ್ಟ್ ಆಫ್ ಕರ್ಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ಖುಷಿ ಆಗ್ತಿದಲ್ಲ? ಓಕೆ. ಯಾವತ್ತಾದ್ರೂ ಚಾಲೆಂಜಸ್ ಅಂತ ಅನ್ಸಿದೆ ಮ್ಯಾಮ್? ಎಲ್ಲ ಮೇಂಟೈನ್ ಮಾಡೋದು, ಫ್ಯಾಮಿಲಿ ಆಗಿರ್ಬೋದು, ಒಂದ್ ಕಡೆ ಬಿಸ್ನೆಸ್ ಆಗಿರ್ಬೋದು, ಎಲ್ಲಾದ್ರೂ ಒಂದ್ ಕಡೆ ಸ್ವಲ್ಪ ಸ್ಟ್ರೆಸ್ ಏನಾದ್ರು? ತುಂಬಾ ಕೂಲ್ ಆಗಿ ಇಬ್ರು ಹಾಗೆ ಇದೀರ ಕೂಡ ಹ್ಯಾಂಡಲ್ ಮಾಡ್ಕೊಂಡಲ್ವಾ? ಓಕೆ. ಇನ್ನು ಇವ್ರ ಮಕ್ಕಳು ಹೆಸರು ಕೂಡ ಪೂಜಾ ಅಂತ. ಸೊ ಏನ್ ಓದ್ತಾ ಇರೋದು? ಫಸ್ಟ್ PUC. ಜಗನ್ಗೇನಾದ್ರು ಐಡಿಯಾ ಇದೆಯಾ, ಪ್ಲಾನ್ ಇದೆಯಾ ಮುಂದೆ ಬಿಸ್ನೆಸ್ ಜಾಯ್ನ್ ಆಗೋದು? ಅಪ್ಪ ಹೇಳ್ತಿದ್ರು ಬಿಸ್ನೆಸ್ಗೆ ಕಲಿಸ್ಬೇಕು ಮಕ್ಕಳನ್ನ ಅಂತ. ಸೊ ಪ್ಲಾನ್ ಇದೆಯಾ ಅಂತ? ಬಿಸ್ನೆಸ್ ಅಲ್ಲಿ ಇಂಟ್ರೆಸ್ಟ್ ಇದೆ. ಓಕೆ. ಪೂಜಾ? ನಾನು CA ಮಾಡಬೇಕು, ಎಜುಕೇಶನ್ ಅಲ್ಲಿ ಹೋಗೋಣ ಅಂತ. ಏನ್ ಅನ್ಸ್ತಾ ಇದೆ ಎಷ್ಟು ಸಾಧನೆ ಮಾಡಿದ್ದಾರೆ? ಸೊ ಬೆಂಗಳೂರಲ್ಲಿ ಬಂದು ಲೈಕ್ ಆ ಒಂದ್ ಟೈಮಲ್ಲಿ ನೀವು ಇರ್ಲಿಲ್ಲ, ಸಪೋರ್ಟ್ ಇರ್ಲಿಲ್ಲ ಕೂಡ ಅವರಿಗೆ. ಸೊ ಈ ಒಂದ್ ಟೈಮಲ್ಲಿ ಇಷ್ಟು ಸಾಧನೆ ಮಾಡಿದ್ದಾರೆ, ಬೆಂಗಳೂರಿಗೆ ಬಂದು ಹೇಗೆ ಅನಿಸ್ತಿದೆ? ಪ್ರೌಡ್ ಫೀಲ್ ಆಗುತ್ತೆ. ಓಕೆ. ನೀವು ಬನ್ನಿ ಬೇಗ ಬಿಸ್ನೆಸ್ಗೆ ಸೆಟಲ್ ಆಗಿ, ಇನ್ನು ಜಾಸ್ತಿ ಫ್ಯಾಮಿಲಿ ಸಪೋರ್ಟ್ ಸಿಗತ್ತೆ ಅಂತ. ಸರ್ ತುಂಬಾ ಧನ್ಯವಾದಗಳು. ಇಷ್ಟೊತ್ತು ತಾಳ್ಮೆಯಿಂದ ನನ್ನ ಜೊತೆ ಕೂತ್ಕೊಂಡು ಸಾಕಷ್ಟು ವಿಷಯವನ್ನು ಬಹಳ ಮುಕ್ತವಾಗಿ ಮಾತಾಡಿದ್ದೀರಾ. ನೀವು ಕೂಡ ಹೊಸ ಒಂದು ಪ್ರೊಡಕ್ಷನ್ ಯೂನಿಟ್ ಅನ್ನ ಓಪನ್ ಮಾಡಬೇಕು ಇಂಡಿಯಾದಲ್ಲಿ ಅಂತಿದ್ದೀರಾ. ಆಲ್ ದ ಬೆಸ್ಟ್. ಓಪನ್ ಮಾಡಿ, ನಿಮ್ಮ ಸಂಸ್ಥೆ ಬಹಳ ದೊಡ್ಡದಾಗಿ ಬೆಳೀಲಿ, ಸಾಕಷ್ಟು ನಮ್ಮ ಕನ್ನಡಿಗರಿಗೆ, ನಮ್ಮ ಜನರಿಗೆ ಕೆಲಸ ಸಿಗಲಿ ಅಂತ. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ಏನು ಇದಿಷ್ಟು ಕಲ್ಯಾಣ ಮೂರ್ತಿ ಅವರ ಒಂದು ಸಾಧನೆಯ ಜೀವನದ ಕತೆ ವ್ಯಥೆಗಳಾಗಿದ್ವು. ಬಹಳ ಮುಕ್ತವಾಗಿ ಎಲ್ಲವೂ ಕೂಡ ನಮ್ಮ ಜೊತೆ ಹಂಚ್ಕೊಂಡ್ರು. ಸೊ ಒಂದು ಇಲ್ಲಿ ಗಮನಿಸಬೇಕಾದ ಅಂಶ ಏನಪ್ಪ ಅಂತ ಹೇಳಿದ್ರೆ, ಕಲ್ಯಾಣ ಮೂರ್ತಿ ಅವರು ಏನು ಗ್ರಾಮೀಣ ಪ್ರದೇಶದಿಂದ ಬಂದು ಏನು ಇಲ್ಲದೇ ಇರುವಂಥ ಒಂದು ಸಂದರ್ಭದಲ್ಲಿ ಬಂದು ಬೆಂಗಳೂರಲ್ಲಿ ಜೀವನವನ್ನು ಕಟ್ಕೊಂಡು ಒಂದು ಸಂಸ್ಥೆಯನ್ನು ಕಟ್ಟಿ ಸಾಕಷ್ಟು ಜನರಿಗೆ ಕೆಲಸವನ್ನು ಕೊಟ್ಟಿದ್ದಾರೆ. ಇದು ನಿಜವಾಗ್ಲೂ ನಾವು ಒಂದು ಖುಷಿ ಪಡಬೇಕಾದಂಥ ವಿಷಯ. ಕಲ್ಯಾಣ ಮೂರ್ತಿಯವ್ರ ಥರ ಒಂದು ಸಾಕಷ್ಟು ಜನರು ನಮ್ಮ ನಡುವೆನೇ ಇದ್ದಾರೆ. ಈ ಥರ ಸ್ಟ್ರಗಲ್ ಮಾಡಿಕೊಂಡು ಬೆಂಗಳೂರಂಥ ಒಂದು ಸಿಟಿಯಲ್ಲಿ ಬಂದು ಜೀವನವನ್ನು ಕಟ್ಕೊಂಡು ಅದರಲ್ಲೂ ಸಂಸ್ಥೆಯನ್ನು ಕಟ್ಟಿ ಬೆಳೆಸುವಂಥದ್ದು ನಿಜಕ್ಕೂ ಹೆಮ್ಮೆಯ ಸಂಗತಿ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಈ ಒಂದು ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಸಂಚಿಕೆಯಲ್ಲಿ ನಾನು ಮತ್ತೊಬ್ಬ ಸಾಧಕರೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ. Like, comment and subscribe.